ಗೈಸ್ ಇವತ್ತೊಂದು ಸ್ವಲ್ಪ ಲಘುನ ಕ್ಲೋಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ನಮ್ಮ ಬ್ರದರ್ ಜೊತೆ ಹೊರಗೆ ಹೋಗ್ತಾ ಇದ್ದೀನಿ. ಇವಾಗ ಯಾರಿಗಾದ್ರೂ ಬೆನ್ನು ಮೂಳೆ ಹಾಗೂ ಮೈ ಕೈ ನೋವು ಇದ್ರೆ ಒಂದ್ಸತ ನಮ್ಮ ಚೆನ್ನಮ್ಮ ಸರ್ಕಲ್ ಹಿಂಗ ರೌಂಡ್ ಹೊಡೆದ್ ಬಿಡ್ರಿ, ಅಯ್ಯೋ ಎಲ್ಲ ನೋವು ಒಂದ ಕ್ಷಣದೊಳಗ ಮಾಯ ಆಕೇತ್ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಇಷ್ಟೆಲ್ಲ ಡ್ರೈವರ್ಗಳ್ದು ಭಾಳ ಕಷ್ಟ ಇರ್ತೈತಿ. ಅದೊಂದು ಫ್ಯಾಮ್ಲಿ ಇಂಟೆನ್ಷನ್ ಸಂಬಂಧ ಇಷ್ಟೆಲ್ಲ ನಿಂತು ಬೆಳಿಗ್ಗೆಯಿಂದ ಸಂಜೆ ಮಟ್ಟ ನಿಂತು ಹಿಂಗೆಲ್ಲ ಪ್ಯಾಸೆಂಜರ್ ಕರ್ಕೊಂಡು ಹೋಗ್ತಿರ್ತಾರಲ್ಲ, ಭಾಳ ಅಪ್ರಿಷಿಯೇಟ್ ಮಾಡ್ಬೇಕು ಇವ್ರಿಗೆಲ್ಲ. ಹೆಡ್ಸ್ ಆಫ್. ನೋಡ್ರಿ, ಈಗ ನಾವೆಲ್ಲ ದಾವಣಗೆರೆಗೆ ಎದಕ್ಕೆ ಬಂದೀವಿ ಅಂದ್ರೆ, ನಾನು ನಮ್ಮ ಅಣ್ಣಾರ್ದ ಒಂದು ಮೆಡಿಕಲ್ ಇದ್ದ ಕ್ಲೋಸ್ ಮಾಡಿದ್ವಿ. ಆ ಕ್ಲೋಸ್ ಮಾಡಿದ್ದು ಏನಪ್ಪ ನಿಂದು ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ದೇವರಾಡ ನನಗೇನು ಗೊತ್ತಿಲ್ಲ ಅಂತ ಹೇಳ್ಬಿಡೋ, ಹುಚ್ಚಿಡಿದ್ ಬಿಡ್ತೆ ನನಗೆ. ನನ್ನ ಮಗನೇ ಒಂದಿಟ್ಟು ಸ್ವಲ್ಪ ರಿಟರ್ನ್ ಗೂಡ್ಸ್ ಕೊಟ್ಟಿದ್ವಲ್ಲ, ಅದರದೆಲ್ಲ ರೀಫಂಡ್ ಅಮೌಂಟ್ ಇಸ್ಕೊಳಕಂತೇಳಿ ಹೊಂಟಿದ್ವಿ. ಈಗ ದಾವಣಗೆರೆ ಒಳಗೆ AK ಫಾರ್ಮಾ ಅಂತ ಐತಿ, ಅಲ್ಲಿ ಹೊಂಟೇವಿ. ಈಗ ದಾವಣಗೆರೆ ಅದನ್ನು ತೋರಿಸ್ಬಿಡ್ರಿ. ಹಂಗೆ ಇನ್ನೂ ಒಂದು ಸ್ಪೆಷಲ್ ಐತ್ರಿ. ಇನ್ನೊಂದು ನಮ್ಮ ಅಕ್ಕಾರ ಮಕ್ಕಳು ಅಲ್ಲೇ ಇಟ್ಟಾರಲ್ಲ ಸ್ಕೂಲಿಗೆ, ಅವ್ರನ್ನೂ ಒಂದಿಟ್ಟು ಪರಿಚಯ ಮಾಡಿಸ್ಕೊಡ್ತೀನಿ. ಅವ್ರಿಗೆ ಔಟಿಂಗ್ ಬಿಡ್ತಾರೋ ಏನಿಲ್ಲೋ ಒಟ್ಟು ಗೊತ್ತಿಲ್ಲ. ಏನಂತೇತನ ನಿಮಗೆ ಪರಿಚಯ ಇಲ್ಲ, ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಆಡಿಯನ್ಸ್. ನೋಡ್ರಿ, ಈಗ ನಾವು ದಾವಣಗೆರೆಗೆ ಎಂಟ್ರಿ ಕೊಟ್ಟಿವಿ. ಈಗ ಎಂಟ್ರಿ ಕೊಟ್ಟಿದ್ದಾಗ ಈಗ ಇನ್ನೊಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟೇ ಐತಂತ. ಹೋಗೋಣ್ರಿ, ಅಲ್ಲಿ ಹೋಗಿ ಅವ್ರು ಏನು ಹೇಳ್ತಾರೆ ಕೇಳೋನು. ಆಮೇಲೆ ಅವ್ರ ಕಡೆ ಈಗ ನಾವು ಊಟಕ್ಕೆ ಹೋಗ್ಬಿಡ್ತೀವಿ. ಅವರು ಸರ್ ಅನ್ಕೆ ಬಂದಿದ್ದಿಲ್ಲ, ಹಿಂಗಾಗಿ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಬಂದು ಒಂದು 4 ಗಂಟೆ ಸುಮಾರು ಬಾ ಅಂತಂದ್ರೆ ಈಗ ಇವಾಗ ರಿಟರ್ನ್ ಹೋಗೋಣಂತ. ಏನಂತ ಮತ್ತೆ ಕೇಳೋಣಂತ. ನೋಡ್ರಿಪ್ಪ, ಈಗ ನಾವು ನಾಷ್ಟ ಮಾಡಾಕತ್ತಿದ್ದೆ. ದಾವಣಗೆರೆ ಸ್ಪೆಷಲ್ ಆದಂತಹ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಾಕತ್ತೀನಿ. ಏನು ಮಸ್ತ್ ಐತಿ ನೋಡ್ರಿ. ಹಂಗ ಕೈ ಒಳಗೆ ಬೆಣ್ಣೆ ಹಂಗ ಹತ್ತೈತಿ. ಇನ್ನೂ ಹೋಗ್ಬೋದಣ ಇಲ್ಲಿ ಪಾರ್ಸಲ್ ಸಿಕ್ಕಾಪಟ್ಟೆ ಹೋಗ್ಬೋದಣ ಇವು. ಗೈಸ್, ಈಗ ನಾನು ನಮ್ಮ ಅಣ್ಣ ಸೇರಿಗೆ ನಮ್ಮ ಆಗಲೇನು ಪರಿಚಯ ಮಾಡ್ಕೊಡ್ತೀನಿ ಅಂತಂದಿದ್ದಲ್ರಿ, ನಮ್ಮ ಹಳೆಯನ್ನ ಅಲ್ಲಿ ಹೋಗುನಂತ. ಅವನ ಕಡೆನೂ ಹೋಗಿ ಸ್ವಲ್ಪ ಇವತ್ತು ಔಟಿಂಗ್ ಬಿಟ್ಟಿರ್ತಾರೆ ಏನಿಲ್ಲ ಒಟ್ಟು ಗೊತ್ತಿಲ್ಲ. ಹಂಗ ಹೋಗಿ ಮೀಟ್ ಆಗಿ ಬರೋಣ್ರಿ. ಅವಂಗ ಒಂದ್ ಸ್ವಲ್ಪ ಭೇಟಿಯಾಗಿ ಅವ್ ಏನು ಚಂದ ಊಟ ಗೀಟ ಮಾಡಾತನೋ ಇಲ್ಲೋ ಅದೊಂದ್ ಸ್ವಲ್ಪ ಕೇಳ್ಕೊಂಬರೋಣಂತ ಅವನ ಕಡೆ ಹೋಗಿ. ಹೋಗೋಣ. ರೈಟ್, ಚಲೋ. ಔಟಿಂಗ್ ಇಲ್ಲ ಈಗ, ಔಟಿಂಗ್ ಬಂದಾಗ ಒಂದ್ಸರಿ ಔಟಿಂಗ್ ಕರ್ಕೊಂಡು ಹೋಗೋದಿಲ್ಲ ಈಗ. ನೋಡ್ರಿಪ್ಪ, ನಮ್ಮ ಅಕ್ಕಾರ ನಮ್ಮ ಮಾಮಾರೆಲ್ಲ ಊರ್ ಬಿಟ್ಟು ಊರಿಗೆ ನಮ್ಮ ಹುಡುಗರ್ನ ಇಟ್ಟಾರ, ನಮ್ಮ ಹಳೆಯನ ಮತ್ತು ಸುಸಿನ. ಈಗ ನಮಗನಕೆ ಇಷ್ಟು ಬೇಜಾರಾಗತೈತೆ ಅಂದ್ರೆ ಅಷ್ಟು ಬೇಜಾರಾಕೈತಿ. ಪಾಪ ಅಲ್ಲಿ ಹುಡುಗರು ನೋಡಿದ್ರೆ ಒಂದು ಊಟ ಇಲ್ಲ, ಏನು ಅಷ್ಟು ಕೇರಿಂಗ್ ಇರಂಗಿಲ್ಲ. ಒಂದು ತಂದೆ ತಾಯಿ ಇರುವಂಥ ಅದು ಏನು ಫೆಸಿಲಿಟಿ ಇರೋದಿಲ್ಲ ಅಲ್ಲಿ. ಆದರೂ ಹುಡುಗರು ಕಲೀಲಿ ಅಂತೇಳಿ ಇಷ್ಟು ದೂರ ಇರ್ತಾರಲ್ಲ, ಅದ ಭಾಳ ಗ್ರೇಟ್. ತಂದೆ ತಾಯಿನ ಈ ಏಜ್ ಒಳಗೆ ಬಿಟ್ಟು ಇರ್ಬೇಕಂತಂದ್ರೆ ಭಾಳ ಗ್ರೇಟ್ ಅವರು. ಹಾಗೇನೆ ಇವಾಗ ನಾವು ರಿಟರ್ನ್ ಹುಬ್ಳಿಗೆ ಹೋಗ್ತಾ ಇದೀವಿ. ಸ್ಟಿಲ್ ವಾಚ್. ಓಕೆ.